ಹಲೋ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನಿಮಗೆ 2025-26 ಸೆಕೆಂಡ್ ಪಿ ಯು ಅಕೌಂಟೆನ್ಸಿಯಲ್ಲಿ 3 ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ರು. ಅದರಲ್ಲಿ ಫಸ್ಟ್ ಮಾಡೆಲ್ ಕ್ವಶನ್ ಪೇಪರಲ್ಲಿರೋ ಪಾರ್ಟ್ ಸಿಯಲ್ಲಿ ಬರುವಂಥ 6th ಮಾರ್ಕ್ಸ್ ಕ್ವಶನಲ್ಲಿ ಫಸ್ಟ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಕೊಡ್ತೀನಿ. ಇಲ್ಲಿ ನೋಡಿ, ಇದೆ ಕ್ವಶನ್. ಏನಂತ ಹೇಳಿದ್ದಾರೆ ಈ ಕ್ವಶನಲ್ಲಿ? ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಕಮರ್ಸ್ ಡ್ರಾಯಿಂಗ್ಸ್ ಅಟ್ 10% ಪರ್ ಆ್ಯನಮ್ ಫಾರ್ ದ ಇಯರ್ ಎಂಡಿಂಗ್ 31st March 2025 ಅಂಡರ್ ಪ್ರಾಡಕ್ಟ್ ಮೆಥಡ್. ಅಂದರೆ ಇಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಇಯರ್ ಎಂಡಿಂಗ್ ಎಷ್ಟು ಹೇಳಿದ್ದಾರೆ? 31st March 2025 ಅಂತ ಹೇಳಿದ್ದಾರೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಅಂಡರ್ ಪ್ರಾಡಕ್ಟ್ ಮೆಥಡ್ ಮೇಲೆ, ಅಂದರೆ ಪ್ರಾಡಕ್ಟ್ ಮೆಥಡ್ ಬೇಸಿಸ್ ಮೇಲೆ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಸೊಲ್ಯೂಷನ್ ನೋಡಿ. ಇಲ್ಲೇನು ಮಾಡಬೇಕು? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಅದಕ್ಕೊಂದು ಫಾರ್ಮುಲಾ ಇದೆ. ಸೊ ಫಾರ್ಮುಲಾ ಈಸ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12 ಅಂತ ಇದೆ. ಸೊ ಟೋಟಲ್ ಪ್ರಾಡಕ್ಟನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ದೆನ್ ರೇಟ್ ಅಂತ ಇದೆ. ರೇಟ್ ಅಂತಂದರೆ ಇಂಟ್ರೆಸ್ಟ್ ಆನ್ ರೇಟ್ 10% ಅಂತ ಹೇಳ್ಕೊಟ್ಟಿದ್ದಾರೆ ನೋಡಿ ಅಲ್ಲಿ ಕ್ವಶನಲ್ಲಿ. ಅದೇ 10%ನ್ನು 10/100 ಅಂತ ಹೇಳಿ ಮಾಡ್ಕೊತೇವೆ. ಇಂಟು 1/12 ಆ್ಯಸ್ ಇಟ್ ಈಸ್ ಫಾರ್ಮುಲಾದಲ್ಲಿ ಇರೋದನ್ನೇ ಹಚ್ಕೊಂಡ್ರೆ ಆಯಿತು. ದೆನ್ ಫಸ್ಟ್ ಕಾಲಮ್ ಡೇಟ್, ದೆನ್ ಅಮೌಂಟ್ ಕಾಲಮಲ್ಲಿ ಸೆಕೆಂಡ್ ಕಾಲಮ್ ಅದು ಡೇಟಲ್ಲಿ ಆ್ಯಸ್ ಇಟ್ ಈಸ್ ಏನು ಡೇಟನ್ನು ಕೊಟ್ಟಿದ್ದಾರೋ ಆ ಡೇಟನ್ನೇ ಹಚ್ಕೋಬೇಕು. ದೆನ್ ಅಮೌಂಟ್ ಕಾಲಮಲ್ಲೂ ಕೂಡ 2000, 3000, 1000, 1500 ಆ್ಯಸ್ ಇಟ್ ಈಸ್. ಪೀರಿಯಡ್ ಇನ್ ಮಂತ್ಸ್ ಅಂದರೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ನಾವು. ನಾನು ಆವಾಗಲೇ ಹೇಳಿದೆ ಇಯರ್ ಎಂಡೆಡ್ 31st March 2025 ಅಂತ ಕೊಟ್ಟಿದ್ದಾರೆ ನೋಡಿ. ಈಗೇನು ಡೇಟ್ ಹಚ್ಕೊಂಡಿದ್ದೇವೆ ಆ ಡೇಟಿಂದ ಆ ಮಂತ್ವರೆಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದರೆ ಇಯರ್ ಎಂಡಿಂಗ್ ಏನಿದೆ ಅಲ್ಲಿವರೆಗೆ ಕ್ಯಾಲ್ಕುಲೇಟ್ ಮಾಡಬೇಕು. 1/6/2024 ಅಂದರೆ ಆ 6th ಮಂತನ್ನು ಸೇರಿಸಿ ತೊಗೋಬೇಕು. 6, 7, 8, 9, 10, 11, 12, 1, 2, 3. ಸೊ ಟೋಟಲ್ ಎಷ್ಟಾಯಿತು? 10 ಮಂತ್ ಆಯಿತು ಅಲ್ಲಿಗೆ. ದೆನ್ 39/2024 ಅಂತ ಇದೆ. ಅಲ್ಲೇನು ಮಾಡಬೇಕು ಕೇಳಿದ್ರೆ 9th ಮಂತನ್ನು ಬಿಡಬೇಕು. ಯಾಕಂತಂದರೆ ಇಲ್ಲಿ ಎಂಡಿಂಗ್ ಕೊಟ್ಟಿದ್ದಾರೆ 39 ಅಂತಂದರೆ ಆ 9th ಮಂತ್ ಏನಿದೆ ಅದು ಎಂಡ್ ಆಗ್ತದೆ ಅಂತ ಅರ್ಥ. ಸೊ ಅದನ್ನು ಬಿಡಬೇಕು. 10ಇಂದ ತೊಗೋಬೇಕು. 10, 11, 12, 1, 2, 3. ಟೋಟಲ್ ಎಷ್ಟಾಯಿತು? 6 ಮಂತ್ ಆಯಿತು. ಹಾಗೆ ಉಳಿದಿದ್ದನ್ನು ಕೂಡ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ದೆನ್ 4 ಮಂತ್ ಮತ್ತು ನೆಕ್ಸ್ಟ್ 3 ಮಂತ್ ಕೂಡ ಬರ್ತದೆ. ದೆನ್ ಪ್ರಾಡಕ್ಟ್ ಕಾಲಮಲ್ಲಿ ಏನು ಮಾಡ್ತೇವೆ? ಅದು 4th ಕಾಲಮ್, ಅದನ್ನು ಕಾಲಮ್ 2 ಇಂಟು ಕಾಲಮ್ 3 ಮಾಡಿದ್ರೆ ಆಯಿತು. ಅಂದರೆ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಬರ್ತದೆ. 2000 ಕಾಲಮಲ್ಲಿ ಫಸ್ಟ್ ಇರೋದು 2000. ದೆನ್ ಪೀರಿಯಡ್ ಇನ್ ಮಂತ್ 10. ಸೊ 2000 ಇಂಟು 10 ಮಾಡಿದಾಗ 20,000 ಬರ್ತದೆ. ಅದೇ ರೀತಿ ಉಳಿದಿದ್ದನ್ನು ಕೂಡ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಟೋಟಲ್ ಪ್ರಾಡಕ್ಟ್ ಬೇಕಾಗಿರೋದು ನಮಗೆ ಟೋಟಲ್ ಪ್ರಾಡಕ್ಟ್ ಈಕ್ವಲ್ ಟು 46,500 ಬರ್ತದೆ. ಅದನ್ನು ಫಾರ್ಮುಲಾಗೆ ಹೋಗಿ ನಾವು ಮತ್ತೆ ಅಪ್ಲೈ ಮಾಡಬೇಕು. ಟೋಟಲ್ ಪ್ರಾಡಕ್ಟ್ ಇರೋದಿಷ್ಟು 46,500 ಇಂಟು ರೇಟ್ 10% ಅಂತ ಹೇಳಿದ್ದಾರೆ 10/100 ಇಂಟು 1/12 ಮಾಡಿದಾಗ 387.5 ಬರ್ತದೆ. ಅದನ್ನು ರೌಂಡ್ ಅಪ್ ಮಾಡಿಡಬೇಕು ಅಂತಂದರೆ ₹388 ಅಂತ ಹೇಳಿ ನಾವು ಬರಿಬೋದು. ಥ್ಯಾಂಕ್ ಯು.